ಮಾತಾಡು ಏನ್ ಮಾತಾಡ್ಬೇಕು ಏನಾಗೈತಿ ಕೇಳ್ತು ಅವಶ್ಯಕ ಇದ್ದಷ್ಟ ಮಾತಾಡ ಮಾತಾಡೋದ ಮಾತಾಡು ಏನ್ ಮಾತಾಡ್ಬೇಕು ಏನಾಗೈತಿ ಕೇಳ್ತು ಅವಶ್ಯಕ ಇದ್ದಷ್ಟ ಮಾತಾಡ ಮಾತಾಡೋದ ಎಸ್ಸಿನ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನು ಆ ಗಟಾರು ಕೊಳಚೆ ನೀರಿದೆ ಅದೆಲ್ಲವೂ ಕೂಡ ಜಮೀನಿಗೆ ಸೇರ್ತಾ ಇರುವಂತದ್ದು. ಇನ್ನು ಅದಷ್ಟೇ ಅಲ್ಲದೆ ರಸ್ತೆಗೂ ಕೂಡ ಬಂದಿರುವಂತದ್ದು, ಕಸ ಕಡ್ಡಿಗಳೆಲ್ಲವೂ ಕೂಡ ಬಳ್ಕೊಂಡ್ ನಿಂತಿದೆ. ಇನ್ನು ಇಷ್ಟ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ, ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಇನ್ನು ಏನು ಅಲ್ಲಿ ತಿಪ್ಪೆ ಗುಂಡಿಗಳಿದೆ ಅಂದ್ರೆ ಕಸವೆಲ್ಲವನ್ನ ತಂದು ಅಲ್ಲಿ ಹಾಕ್ತಾರೆ. ಆ ಗುಂಡಿಗಳಿಂದ ಗಟಾರು ಅನ್ನುವಂಥದ್ದು ಮುಚ್ಚೋಗಿದೆ. ಮುಚ್ಚೋದಾಗ ಏನಾಗತ್ತೆ, ಆ ನೀರೆಲ್ಲವೂ ಕೂಡ ಆಗತ್ತೆ. ಅಕ್ಕಪಕ್ಕ ಜಮೀನುಗಳು ಕೂಡ ಇರುವಂತದ್ದು, ಆ ಜಮೀನಿಗೆ ಆ ನೀರೆಲ್ಲವೂ ಕೂಡ ನುಗ್ತಾ ಇದೆ. ಇದರಿಂದ ಅಲ್ಲಿನ ರೈತರು ಕೂಡ ಬಹಳಷ್ಟು ಪರದಾಡುವ ಸ್ಥಿತಿ ಕೂಡ ಉಂಟಾಗಿರುವಂತದ್ದು. ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಗೊಂಡ್ಬಂದಿದ್ದಾರೆ ಅಲ್ಲಿನ ಗ್ರಾಮಸ್ಥರು, ಆದ್ರೂ ಕೂಡ ಕ್ಯಾರೆ ಅಂತಿಲ್ಲ. ಇನ್ನು ನೀವು ಈ ಕಡೆ ನೋಡ್ತಾ ಇರ್ಬೋದು ಈ ದೃಶ್ಯದಲ್ಲಿ ಎಷ್ಟರ ಮಟ್ಟಿಗೆ ಅಲ್ಲಿ ಆ ನೀರೆಲ್ಲವೂ ಕೂಡ ಬಂದು ಅಲ್ಲೇ ನಿಂತಿರುವಂತದ್ದು, ಪಕ್ಕದಲ್ಲೇ ಜಮೀನು ಕೂಡ ಇರುವಂತದ್ದು. ಸೊ ಈ ರೀತಿಯಾಗಿ ಕಳಪೆ ಕಾಮಗಾರಿಯಿಂದ ಈ ರೀತಿ ಆಗಿದೆ ಅಂತ ಅಲ್ಲಿನ ಮೋಟಳ್ಳಿ ಗ್ರಾಮಸ್ಥರೇನಿದ್ದಾರೆ ಅವರ ಆರೋಪ ಕೂಡ ಹಾಕಿರುವಂತದ್ದು. ಮಾತಾಡು ಏನ್ ಮಾತಾಡ್ಬೇಕು ಏನಾಗೈತಿ ಕೇಳ್ತು ಅವಶ್ಯಕ ಇದ್ದಷ್ಟ ಮಾತಾಡ ಮಾತಾಡೋದ ಏನು ಶಿಗ್ಗಾವಿ ತಾಲೂಕಿನ ಮೋಟಳ್ಳಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ತಿಪ್ಪೆಗುಂಡಿಗಳಿಂದ ಮುಚ್ಚೋಗಿರುವಂತಹ ಗಟಾರು ಕೊಳಚೆ ನೀರೇನಿದೆ ಇದು ಜಮೀನಿಗೆ ಬರ್ತಾ ಇರುವಂತದ್ದು. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿನ ನೀಡಲು ವರದಿಗಾರ ರಮೇಶ್ ನನ್ನೊಟ್ಟಿಗೆ ಇದ್ದಾರೆ. ಎಸ್ ರಮೇಶ್, ಏನಿದು ಅಲ್ಲಿನ ಪರಿಸ್ಥಿತಿ ಉಂಟಾಗಿರುವಂತದ್ದು? ಒಂದು ಕಡೆ ಗಟಾರು ನೀರು ಜಮೀನಿಗೆ ನುಗ್ತಾ ಇದ್ರೆ, ಇನ್ನೊಂದು ಕಡೆ 4-5 ಏನು ಮನೆಗಳಿದೆ ಆ ಮನೆಗಳ ಮೇಲೆ ವಿದ್ಯುತ್ ಕಂಬದ ವೈರ್ ಕೂಡ ಹೋಗಿರುವಂತದ್ದು. ಇತ್ತ ಎಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ, ಇತ್ತ ಇದು ಸರಿಪಡಿಸುವ ಕೆಲಸವನ್ನ ಮಾಡ್ತಿಲ್ಲ. ಏನಾಗ್ತಾ ಇದೆ ಅಲ್ಲಿ ರಮೇಶ್? ಹೌದು ರಂಜಿತಾ, ಏನಿದು ಶಿಗ್ಗಾಂವಿ ತಾಲೂಕಿನ ಹನುಮರಹಳ್ಳಿ ಗ್ರಾಮ ಪಂಚಾಯತಿ ಬರುವಂತಹ ಮೋಟಳ್ಳಿ ಅನ್ನೋ ಒಂದು ಸಣ್ಣ ಗ್ರಾಮ. ಅಲ್ಲಿ ಏನಪ್ಪಾ ಅಂತಂದ್ರೆ ಅಲ್ಲಿ ಒಂದು ಗಟಾರ ವ್ಯವಸ್ಥೆ ಮಾಡಿದರೆ 1 ವರ್ಷಗಳ ಹಿಂದೆ. ಆ ಗಟಾರ ಏನಪ್ಪಾ ಅಂತಂದ್ರೆ ಕಳಪೆ ಕಾಮಗಾರಿ ಆಗಿರೋದು ಅಂತ ತಿಳಿದು ಬಂದಿದೆ. ಏನಪ್ಪಾ ಅಂತಂದ್ರೆ ಯಾವುದೇ ಗಟಾರ ಮಾಡುವಾಗ ಎತ್ತರದಿಂದ ಕೆಳಗೆ ಹೋಗುವಂತ ಪ್ರದೇಶದಲ್ಲಿ ಗಟಾರ ಮಾಡ್ತಾರೆ, ಅದು ಅವಾಗ ಸುಲಭ ಆಗುತ್ತೆ. ಇಲ್ಲಿ ಗಟಾರ ಏನ್ ಮಾಡಿದ್ರೆ ತೆಗ್ಗು ಪ್ರದೇಶದಲ್ಲಿ ಗಟಾರ ಮಾಡಿದರೆ ಎತ್ತರ ಪ್ರದೇಶದಲ್ಲಿ ನೀರಿಗೆ ಹೋಗುತ್ತಾ ಇಲ್ಲ. ಆ ನೀರು ಏನಪ್ಪಾ ಅಂದ್ರೆ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಬಂದಾಗ ಪಕ್ಕದ ಜಮೀನಿಗೆ ಹೋಗಿ, ಅಲ್ಲಿ ಒಂದು 4-5 ಜಮೀನಿದೆ, ಆ 4-5 ಜಮೀನಿಗೆ ಹೋಗಿ ಅಲ್ಲಿ ಬೆಳೆ ಹಾನಿ, ಸಿಕ್ಕಾಪಟ್ಟೆ ಬೆಳೆ ಹಾನಿಯಾಗಿ ಅವರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ರಂಜಿತ. ಏನಪ್ಪಾ ಅಂತಂದ್ರೆ ಅವರು ಸಂಬಂಧಪಟ್ಟ ಹನುಮರಹಳ್ಳಿ ಗ್ರಾಮ ಪಂಚಾಯತಿಗಾಯ್ತು, ಮೋಟಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಎಷ್ಟೇ ಬಾರಿ ಮನೆ ಮಾಡಿದ್ರು ಇಲ್ಲಿವರೆಗೂ ಅಲ್ಲೊಂದು ಮುಂದೆ ಯಾವ್ದೋ ಬ್ರಿಡ್ಜ್ ಕಟ್ಟಿಸಿಕೊಟ್ಟಿಲ್ಲ, ಯಾವುದೇ ತರಹದ ಅನುಕೂಲ ಮಾಡಿಕೊಟ್ಟಿಲ್ಲ ಅನ್ನೋದು ಇಲ್ಲಿ ತಿಳಿದು ಬಂದಿದೆ ರಂಜಿತಾ.
ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ಇದೆಲ್ಲ ಹೋಗಿದ್ರು ಕೂಡ ಈವರೆಗೂ ಬಂದು ಅಲ್ಲಿ ನೋಡೋದಾಗ್ಲಿ ಅಥವಾ ಮತ್ತೊಂದು ಹೋಗಿದೆ ಎಷ್ಟೋ ಬಾರಿ ಮನೆ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ಅಲ್ಲಿ ಒಂದು 4-5 ಮನೆಗಳಿದಾವೆ ರಂಜಿತ. ಆ ಮನೆ ಮೇಲೆ ಹೈ ಟೆಕ್ನಿಷಿಯನ್ ಒಂದು ವಿದ್ಯುತ್ ಕಂಬ ವೈರ್ ಹೋಗಿದೆ. ಸುಮಾರು 10-15 ವರ್ಷಗಳಿಂದ ಹೋಗಿದೆ. 10-15 ವರ್ಷಗಳಿಂದ ಅಲ್ಲಿ 4-5 ಕುಟುಂಬಗಳು ಏನಾದ್ರು ಮನೆ ಮನೆಗೆ ಮೇಲೆ ಹತ್ತಿ ಏನಾದ್ರು ಹಂಚಿ ಹೋಗಿದ್ರೆ ಏನಾದ್ರು ಕಾಳು ಕಡಿ ಒಣಕಂತಂದ್ರೆ ಜೀವ ಕೈಲಿ ಹಿಡ್ಕೊಂಡು ಹತ್ತಿರ್ತದೆ ಅಂತ. ಮೇಲೆ ಹತ್ತಿದವರು ಕೆಳಗೆ ಇಳಿಯುವಂತದ್ದು ನಂಬಿಕೆನೇ ಇಲ್ಲ ಅಂತ ಪರಿಸ್ಥಿತಿ ಉಂಟಾಗಿದೆ ರಂಜಿತ. ಎಸ್ ರಮೇಶ್, ಪಿಡಿಒ ಗಮನಕ್ಕೆಲ್ಲ ಬಂದಿದೆ ಅಲ್ವಾ ಈ ವಿಚಾರಗಳು? ರಂಜಿತ ಪಿಡಿಒದರ್ಗಳಿದ್ದಾರೆ, ಸಂಬಂಧಪಟ್ಟ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿದ್ದಾರೆ, ಎಸ್ಕಾಂ ಅಧಿಕಾರಿಗಳಿಗೆ ಲೆಟರ್ ಸಂಬಂಧಪಟ್ಟ ಎಸ್ಕಾಂ ಅಧಿಕಾರಿಗಳಿಗೆ ಲೆಟರ್ ಕೂಡ ಕೊಟ್ಟಿದ್ದಾರೆ. ಬಳಿ ಮಾಜಿ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿರವರು ತಿಳಿಸಿದ್ರಂತೆ. ಆದ್ರೂ ಇಲ್ಲಿವರೆಗೂ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಯಾವುದೇ ರೀತಿ ಅವರ ಸಮಸ್ಯೆಗಳನ್ನ ಕೇಳುವಂತ ಒಂದು ಕಿಂಚಿತ್ತು ಕೂಡ ಇಲ್ಲಿ ಬಂದಿಲ್ಲ ರಂಜಿತ. ಅಂದ್ರೆ ಅಧಿಕಾರಿಗಳು ಶಾಸಕರು ಎಲ್ಲರ ಗಮನಕ್ಕೆ ಬಂದ್ರು ಕೂಡ ಜಸ್ಟ್ ಕಿವಿಗೆ ಹಾಕೊಂಡು ಸುಮ್ನೆ ಆಗ್ಬಿಟ್ಟಿದ್ದಾರೆ. ಹೌದು ರಂಜಿತ. ಈಗೇನಪ್ಪಾ ಅಂತಂದ್ರೆ ಅವ್ರ 4-5 ಕುಟುಂಬಗಳು ಮನೆ ಮೇಲೆ ಏನಾದ್ರು ಕೆಲಸ ಮಾಡ್ಬೇಕಂತಂದ್ರೆ ಮೊದ್ಲೇ ಸಣ್ಣ ಹೈ ಡೆಫಿನಿಷನ್ ವಿದ್ಯುತ್ ವೈರ್ ಅಲ್ಲಿ ಜೀವ ಕೈ ಹಿಡ್ಕೊಂಡು ಹೋಗುವಂತ ಪರಿಸ್ಥಿತಿ ಹತ್ತುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ರಂಜಿತ. ಬಹಳಷ್ಟು ವರ್ಷಗಳಿಂದ ಇದೇ ರೀತಿ ಸಮಸ್ಯೆ ಇರುವಂತದ್ದು ರಮೇಶ್ ಅಲ್ಲಿ. ಹೌದು ರಂಜಿತ. ಒಂದು 10-15 ವರ್ಷದಿಂದ ಅಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಅವ್ರ 10 ವರ್ಷದಿಂದ ಹೇಳ್ಕೊಂತ ಬಂದಿದ್ರು 4-5 ಕುಟುಂಬಗಳು. ಆದ್ರೂ ಇಲ್ಲಿವರೆಗೂ ಅಲ್ಲಿ ಯಾವುದೇ ಅಧಿಕಾರಿಗಳು ಸಹ ಬಂದು ನೋಡಿಲ್ಲ. ಹೆಸರಿಗೆ ಮಾತ್ರ ಅವ್ರಿಗೆ ಅರ್ಜಿ ಕೊಟ್ಟು ಬಂದು ಅರ್ಜಿನ ತಗೊಂತಾರೆ ಮತ್ತು ಮಾಡ್ತೇನೆ ಬಿಡಪ್ಪ ಅಂತ ಹೇಳ್ಕೊಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊರತು ಅಲ್ಲಿ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ರಂಜಿತ. ಎಸ್ ರಮೇಶ್, ಇನ್ನು ಈ ಗಟಾರನ ನಿರ್ಮಾಣ ಮಾಡಿ ಎಷ್ಟು ಸಮಯ ಆಗಿರುವಂತದ್ದು? ಅಂದ್ರೆ ಅದನ್ನ ನಿರ್ಮಾಣ ಮಾಡ್ದಾಗಿಂದನೂ ಕೂಡ ಇದೇ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಹೌದು ರಂಜಿತ. ಏನಪ್ಪಾ ಅಂತಂದ್ರೆ ಅದೇ ಮುಂದೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಒಂದು ಗಟಾರ ನಮಗೊಂದು ಬ್ರಿಡ್ಜ್ ತರ ಮಾಡಿ ಮುಂದೆ ಗಟಾರ ಎತ್ತರದಲ್ಲಿ ಮಾಡಿಕೊಡಿ ಅಂತಂದು ಗ್ರಾಮಸ್ಥರು ಹೇಳಿಕೊಟ್ಟಾಗ ಇವ್ರೇನಪ್ಪ ತಾತ್ಕಾಲಿಕವಾಗಿ ಕಳಪೆ ಕಾಮಗಾರಿ ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಅಲ್ಲಿ ಸಿಕ್ಕಾಪಟ್ಟೆ ತಿಪ್ಪಿಗಳು ಕಸ ಕಡ್ಡಿ ತಂದು ಅಲ್ಲೇ ಹಾಕ್ತಾರೆ. ಅದೆಲ್ಲ ಗಟರ್ ಬ್ಲಾಕ್ ಆಗಿ ಆ ಮಳೆಗಾಲ ಸಂಬಂಧದಲ್ಲಿ ನೀರೆಲ್ಲ ತುಂಬಿ ಪಕ್ಕದ ಜಮೀನಿಗೆ ಹೋಗ್ತದೆ ರಂಜಿತ. ಅವಾಗ ಏನಾಗುತ್ತದೆ ಅಂತಂದ್ರೆ ಮೊದಲೇ ಮಳೆಗಾಲದ ನೀರು ಮತ್ತು ಊರಲ್ಲಿರೋ ಪೂರ್ತಿ ಎಲ್ಲ ನೀರು ಬಂದು ಅವ್ರ ಪೂರ್ತಿ ಬೆಳೆ ನಾಶ ಆಗಿ ಅವರು ತುಂಬಾ ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಹೊಲದ ಜಮೀನರಿಗೆ. ಎಸ್ ರಮೇಶ್, ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ನಮ್ಮ ವರದಿಗಾರರ ಮಾತನ್ನು ಕೂಡ ಕೇಳ್ತಾ ಇದ್ರಿ. ಏನು ಶಿಗ್ಗಾಂವಿ ತಾಲೂಕಿನ ಮೋಟ್ಲಿ ಗ್ರಾಮಸ್ಥರು ನಿಜಕ್ಕೂ ಪರದಾಡ್ತಾ ಇದಾರೆ ಅಂತಾನೆ ಹೇಳ್ತಿರ್ಬೋದು. ಯಾಕಂತ ಹೇಳಿದ್ರೆ ಏನು ನಾನಾಗ್ಲೇ ಹೇಳ್ತಾ ಇದ್ದೆ, 4-5 ಮನೆಗಳ ಮೇಲೆ ವೈರು ಹಾದು ಹೋಗಿದೆ. ಹಾದು ಹೋಗಿರುವಂತ ವೈರು ಇವತ್ತಿನ ಪ್ರಾಬ್ಲಮ್ ಅಲ್ಲ, 10-15 ವರ್ಷದಿಂದನೂ ಕೂಡ ಇದೇ ರೀತಿ ಸಮಸ್ಯೆನ ಎದುರಿಸ್ತಾ ಇದ್ದಾರೆ. ಒಂದ್ ರೀತಿಯಾಗಿ ಆಬ್ವಿಯಸ್ಲಿ ಮೇಲ್ಗಡೆ ಒಂದ್ ವೈರು ಅಥವಾ ಏನೋ ಒಂದು ಹೋಗಿದೆ ಅಂತ ಹೇಳಿದ್ರೆ ಅವ್ರಿಗೊಂದು ಭಯ ಯಾವಾಗ್ಲೂ ಇರುತ್ತೆ. ಏನಾದ್ರೂ ಸರಿಪಡಿಸೋ ಕೆಲಸವನ್ನ ಮಾಡ್ಬೇಕಿದ್ರೆ ಅಥವಾ ಏನಾದ್ರೂ ಒಂದು ಮೇಲ್ಗಡೆ ಹತ್ತೋ ಒಂದು ಸಂದರ್ಭ ಬಂದ್ರು ಕೂಡ ಹೇಗೆ ಹತ್ತೋದು, ಏನಾದ್ರೂ ಆಗ್ಬಿಟ್ರೆನೋ ಭಯದಲ್ಲೇ ಒಂದು ಪರಿಸ್ಥಿತಿ ಇರುವಂತದ್ದು. ಇದ್ರ ಬಗ್ಗೆ ಎಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಪತ್ರವನ್ನ ಕೊಟ್ಟಿದ್ದಾರೆ, ಮನವಿ ಮಾಡಿದ್ದಾರೆ, ಗಮನಕ್ಕೆ ತೆಗೆದುಕೊಂಡು ಬಂದ್ರು ಕೂಡ ಈವರೆಗೂ ಕೂಡ ಅಲ್ಲಿಗೆ ವಿಸಿಟ್ ಮಾಡೋ ಕೆಲಸವನ್ನು ಕೂಡ ಮಾಡಿಲ್ಲ. ಆ ಸಮಸ್ಯೆನ ಪರಿಹಾರ ಮಾಡುವಂತದ್ದು ಕೆಲಸ ಆಗಿಲ್ಲ. ಇದೊಂದು ಕಡೆ ಸಮಸ್ಯೆ ಆದ್ರೆ ಮತ್ತೊಂದು ಸಮಸ್ಯೆ ಅಂತ ಹೇಳಿದ್ರೆ ಏನು, ಈ ಕಳಪೆ ಗಟಾರನ ನಿರ್ಮಾಣ ಮಾಡಿದ್ದಾರೆ. ಈಗಷ್ಟೇ ವರದಿಗಾರರು ಕೂಡ ಹೇಳ್ತಾ ಇದ್ರು, ಅದನ್ನ ಯಾವಾಗ್ಲೇ ಗಟಾರನ ಮಾಡ್ಬೇಕಿದ್ರೆ ಮೇಲಿಂದ ಕೆಳಗಡೆ ಅಂದ್ರೆ ನೀರು ಹೋಗೋ ರೀತಿಯಲ್ಲಿ ಮಾಡ್ಬೇಕು. ಆದ್ರೆ ಇವರು ಹೋಗಿ ಅಂದ್ರೆ ಮೇಲ್ಗಡೆ ಹೋಗಿ ಮಾಡಿದ್ರೆ ನೀರ್ ಹೇಗೆ ಮೇಲ್ಗಡೆಗೆ ಹೋಗುತ್ತೆ? ಈ ರೀತಿಯಾಗಿ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ. ಇದರಿಂದ ಗಟಾರು ಕೊಳಚೆನೇ ಇರುತ್ತೆ, ಅದೆಲ್ಲವೂ ಕೂಡ ಜಮೀನಿಗೆ ಬಂದು ಸೇರ್ತಾ ಇರುವಂತದ್ದು. ಇಷ್ಟೆಲ್ಲಾ ಪ್ರಾಬ್ಲಮ್ಗಳಾಗ್ತಾ ಇದ್ರು ಕೂಡ ಅಧಿಕಾರಿಗಳು ಶಾಸಕರು ತಲೆಯನ್ನ ಕೆಡ್ಸ್ಕೊಳ್ತಿಲ್ಲ. ಬಹಳಷ್ಟು ಉಡಾಫೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಅದೇ ಅವ್ರಿಗೆ ಗೊತ್ತಲ್ಲ, ಯಾವಾಗ್ಲೂ ಆ ಭರವಸೆ ಮಾಡಿಸ್ಕೊಡ್ತೀನಿ ಆಗತ್ತೆ, ಇದೇ ಮಾತುಗಳ ಮೇಲೆ ಇದೆ ಹೊರತು ಕೂಡ ಇನ್ನ ಏನು ಮೋಟಳ್ಳಿ ಗ್ರಾಮಸ್ಥರಂತೂ ನಿತ್ಯ ಗೋಳಾಡ್ತಾ ಇದ್ದಾರೆ. ಮಾತಾಡು, ಏನ್ ಮಾತಾಡ್ಬೇಕು?
ಏನಾಗಿತ್ತು ಕೇಳ್ತು ಅನ್ನ ಅವಶ್ಯಕ ಇದ್ದಷ್ಟ ಮಾತಾಡ ನೀವು ಮಾತಾಡೋದ ಇನ್ನು ಈ ಬಗ್ಗೆ ಮಾತನಾಡಲು ಮೋಟಳಿ ಗ್ರಾಮಸ್ಥರಾದಂತಹ ವೀರಭದ್ರಯ್ಯ ಅವರು ನನ್ನೊಟ್ಟಿಗೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಎಸ್ ವೀರಭದ್ರಯ್ಯ ಅವರು, ಇಡೆನ್ಸ್ ನ್ಯೂಸ್ಗೆ ಸ್ವಾಗತ. ಎಸ್, ಏನು ನಿಮ್ಮ ಗ್ರಾಮದಲ್ಲಿ ಒಂದ್ ಕಡೆ ಈ ಗಟಾರು ಏನಿದೆ ಆ ಕೊಳಚೆ ನೀರೆಲ್ಲ ಜಮೀನಿಗೆ ಹೋಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಏನೋ ಒಂದ್ 4-5 ಮನೆಗಳ ಮೇಲೆ ವಿದ್ಯುತ್ ಕಂಬ ಒಂದು ವೈರ್ ಕೂಡ ಅದು ಹೋಗಿರುವಂತದ್ದು. ಏನಾಗ್ತಾ ಇದೆ? ಅಧಿಕಾರಿಗಳು ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರುವಂತದ್ದು ನಿಮ್ಮ ಗ್ರಾಮದ ಮೇಲೆ? ಮೇಡಮ್ ಅಲ್ಲಿ ಕಾಲುವೆ ಆಗೈತಿ, ಕಾಲುವೆ ಆಗೈತಿ. ಬಟ್ ಅದು ಅಂತ ಏನು ಒಳ್ಳೆ ಒಂದು ಉದ್ದೇಶ ಮುಂದ ಗ್ರಾಮಸ್ಥರಿಗೆ ತೊಂದರೆ ಆಗದಂಗ ಆ ಟೈಪ್ ಮಾಡಿಲ್ಲ. ಬಟ್ ಡೌನ್ ಐತಿ, ಮುಂದ್ಗಡೆ ಅಪ್ ಐತಿ, ಮುಂದ್ಗಡೆ ಅಪ್ ಐತಿ. ಕೆಲವೊಂದ್ ಸ್ವಲ್ಪ ಹಳ್ಳಿ ಒಳಗ ಸ್ವಲ್ಪ ಅದ ಕಟ್ಟಿಗೆ ಬಡಿಮೆ ಅದ ಚಿಕ್ಕದ ಐತಲ್ಲ, ಅಲ್ಲೋಡಿ ಜಾಮ್ ಆಗಿ ಅಲ್ಲೇ ಉಮೇಶ್ ತುಪ್ಪದ್ ಅಂತೇಳಿ ಒಬ್ರು ಹೊಲ ಐತಿ. ಅಲ್ಲಿ ಆ ರೋಡ್ ಅದು ಕಾಲುವೆ ಫುಲ್ ಆದ್ಮೇಲೆ ರಿಟರ್ನ್ ರೋಡಿಗೆ ಬಂದ್ಬಿಟ್ಟು ತಿರ್ಗಾ ಮತ್ತ ರೈಟ್ ಸೈಡ್ ಹೊಲಕ್ಕ ಅವ್ರ ಹೊಲಕ್ ಹೋಗಿ ಅವ್ರ ಹೊಲ ಹಾಳಾಗತೈತಿ. ಆಮೇಲೆ ಈಗ ಅಲ್ಲೇ ಎಲ್ಲಾ ಸಾರ್ವಜನಿಕ ಓಡಾಡ್ತಾರ. ಪ್ಲಸ್ ಒಂದ್ ಬಸ್ ಬರ್ತಾವ, ನಮ್ಮೂರು ಸಣ್ಣ ಹಳ್ಳಿ ಆದ್ರೂ ಪರವಾಗಿಲ್ಲ, ಬಸ್ ಡೈಲಿ ಬರ್ತೈತಿ. ಬಟ್ ಅದ್ರಾಗ ಓಡಾಡ್ಬೇಕದ ಗಾಡಿ. ಆಮೇಲೆ ಊರೊಳಗಿನ ಕಂಬ, ಅವು ಕಂಬ ಅಂದ್ರ ಓಡ್ ಬಾಳ ದಿವಸದಿಂದ ಇರೋದು ಕಂಬ ಕರೆಕ್ಟ್ ರೀ. ಬಟ್ ಇವಾಗೆಲ್ಲ ಮನಿ ಬೆಳ್ಕೊಂಡವ್. ಅವ್ರು ಒಂದ್ ಹಂಚ್ ಹಾಕ್ಬೇಕಂದ್ರು ಆ ವೈರ್ ಅವ್ರಿಗೆ ಟಚ್ ಆಗೈತಿ. ಬಟ್ ಅವ್ರ ನಿನ್ನೆ ಗ್ರಾಮಸ್ಥರು ಮಾತಾಡವ್ರಿ, ನೋಡ್ರಿ ನಾನು ಮೇಲೆ ಹಂಚಕ್ ಮೇಲ್ಗಡೆ ಹೋದೆ ಅಂದ್ರ ನಾ ಹೊಳೆ ತೆಳಗಿಳಿದ್ ಮಟ್ಟ ನಾ ಮನಿ ಮಗ ಅಲ್ಲ, ನಾನ್ ಇಳಿದು ಬಂದ್ರ ನಾನ ಮನಿ ಮಗ. ಮತ್ತೀಗ ಅವ್ರ ಮಳೆಗಾಲ ಅವು ಇವು ಬರ್ತಾವ, ಮಂಗ್ಯಾವ್ ಬರ್ತಾವ, ಹಂಚ್ ಹೊಡಿತಾವ, ಅನ್ವೇರ ಹಾಕ್ಲೇಬೇಕ್ತಾರ. ಈ ಪ್ರಾಬ್ಲಮ್ ಆಗಿ ಅಲ್ಲಿ ಪ್ರಾಬ್ಲಮ್ ಆಗತ್ತೆ. ಆ ಟೈಪ್ ಎಲ್ಲಾರ್ಗು ಒಂದ್ ಎಕ್ಸಾಮ್ಗೆ ಮತ್ತ ಆಮೇಲೆ ಗ್ರಾಮ ಪಂಚಾಯತಿ ಅದಕ್ಕೆ ಸಂಬಂಧಪಟ್ಟ ಯಾರ್ಯಾರ ಎಲ್ಲಾರ್ಗು ಲೆಟರ್ ಕೊಟ್ಟಾರ ಅವ್ರು. ಅಲ್ಲೇ ಯಾರಿಗೆ ನಮಗ್ ಲಾಸ್ ಆಗತ್ತಲ್ಲ, ನಮಗ ತ್ರಾಸ ಇರೋದು ಬೇರೆದ್ರಾಗ ಇರೋಲ್ಲ. ನಾವ್ ಗ್ರಾಮಸ್ಥ, ನನಗ್ ತ್ರಾಸ ಇರೋದಿಲ್ಲ, ಅವ್ರಿಗೆ ತ್ರಾಸ ಆದಾಗ ಅವ್ರ ಪಡೆದಾಡಿ ಎಲ್ಲಾ ತರದಿಂದ ಮಾಡ್ಯಾರ. ಇದೆಲ್ಲಾ ಮಾಡಿದ್ರು ಅದಕ್ಕೆ ರಿಪ್ಲೈ ಮಾಡಿಲ್ಲ. ನಮ್ಮೂರ ಮೆಂಬರ್ನ ಕೇಳಿದ್ರ ನನಗೆ ಇನ್ನೂ ಕಾಲಾವಕಾಶ ಕೊಡ್ರಿ, ನಾನ್ ಮೇಲ್ ಅಧಿಕಾರಿ ಜೊತೆ ಮಾತಾಡ್ತೀನಿ, ಮಾತಾಡಿ ಒಟ್ಟು ಮಾಡಿಸ್ಕೊಡ್ತೀನಿ. ಅವ ನಮ್ಮೂರ್ ಮೆಂಬರ್ 3 ತಿಂಗಳ ಮಟ್ಟನು ಟೈಮಿಗೆ ಕೇಳ್ತಾರ. 3 ತಿಂಗಳ ಅಂದ್ರೆ ಬೇಸಿಗೆ ಕಾಲ ಬಂತ್ರಿ ಮೇಡಮ್, ಮುಂದ್ ಅದನ್ನ ಮಾಡ್ತೀರಿ ಏನ್ ಪ್ರಯೋಜನ ಐತಿ? ಅದು ಸರಿನೇ ಅಲ್ಲ. ಈಗ ಮೇಲಿನ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ತೀರಾ, ಅಟ್ಲೀಸ್ಟ್ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಇರ್ತಾರೋ ಅವರಾದ್ರೂ ಮುಂದೆ ನಿಂತು ಈ ಕೆಲಸವನ್ನ ಮಾಡಿಸ್ಬೇಕಲ್ವಾ? ಬರ್ತಾರ್ರಿ ಮೇಡಮ್, ಬರ್ತಾರ ನೋಡ್ತಾರ, ಏನ್ರ ಮಾಡಿ ಸರಿ ಮಾಡಿಸ್ತೇವಿ, ಸರಿ ಮಾಡಿಸ್ತೇವಿ. ಮಾಡ್ಸೋದ್ ಯಾವಾಗ್ರಿ? ಅಲ್ಲ, ಇಷ್ಟು ವರ್ಷ ಬೇಕಿತ್ತ ಸರಿ ಮಾಡಿಸ್ಬೇಕು ಅಂದಿದ್ರು? ಎಸ್, ಅಲ್ಲ ಇಷ್ಟು ವರ್ಷ ಬೇಕಿತ್ತ ಅದನ್ನ ಸರಿ ಮಾಡಿಸ್ಬೇಕು ಅಂದ್ರೂ ಕೂಡ ಗಟಾರನ ಸರಿಯಾಗಿ ನಿರ್ಮಾಣವನ್ನ ಮಾಡಿದ್ರೆ ಆ ಪರಿಸ್ಥಿತಿ ಬ್ಯಾಕ್ ರೆಡಿ ಆಗಿತ್ತದ ಏನು ಗಟಾರ. ಅವಾಗೆಲ್ಲ ಗಟಾರ ಅಲ್ಲಿ ಇರ್ಲಿಲ್ಲ. ಹಂಗೆ ಸುಮ್ನ ನೀರ್ಗಾಲಿವೆ ಅಂತ ಕಾಲುವೆ ಮಾಡೋರು, ನೀರ್ ಹೋಗಕ ಮಾಡೋರು, ಅದು ನೀರ್ಗಾಲಿವೆ ಅವ್ರನ್ನು ಸರಿ ಇಲ್ಲ. ಮತ್ತೆ ಅವ್ರು ಮಾಡ್ತಾರ ಹೋಗ್ಬಿಡಂತಂದ. ಇವಾಗ ಮಾಡ್ತಿರೋ ಗಟಾರ್ನ ಮೇನ್ ಅದು ರೊಟೇಷನ್ ಆಗಿಲ್ಲ, ಮ್ಯಾಪ್ ಟೈಪ್ ರನ್ನಿಂಗ್ ಇದ್ರೆ ಹಿಂದ್ಗಡೆ ಹಾಪ್ ಇಟ್ಕೊಂಡು ಮುಂದ್ ಡೌನ್ ತಗೊಂಡೋದ್ರೆ ನೀರು ಮೂವ್ ಆಗ್ತೈತಿ. ಇಲ್ಲಿ ಏನಾಗಿಲ್ಲ, ಇಲ್ಲೇ ಡೌನ್ ಆಗ್ಬಿಟ್ಟೈತಿ, ಮುಂದ್ ಅಪ್ ಐತಿ, ನೀರ್ ಹೆಂಗ್ ಹೋಗ್ಲಾರ್ಗ ಹೋಗ್ತೈತ್ರಿ ಅದು. ಸೊ ಇಷ್ಟ ಆಗ್ತಿದ್ರು ಕೂಡ ಇನ್ನೇನು ಅಧಿಕಾರಿಗಳಿದ್ದಾರೆ, PDO ಇವರೆಲ್ಲ ಕೂಡ, ಅವರು ಯಾರು ಸ್ಥಳಕ್ಕೆ ಬಂದು ನೋಡೋ ಕೆಲಸ ಏನು ಮಾಡಿಲ್ವಾ ಗೌಡ್ರೆ? ಅಧಿಕಾರಿಗಳಂದ್ರ ಬಂದಾರ ಮೇಡಮ್, ಯಾರು ಪಂಚಾಯತಿ ಸಂಬಂಧಪಟ್ಟಾರ ಬಂದಾರ, ಬೇರೆದ್ರ ಬಂದ್ ನೋಡಿಲ್ಲ. ಎಕ್ಸಾಮಿನರ್ಗೆ ಹೇಳಿದ್ದೈತಿ, ಅವರು ಬಂದಾರ, ನೋಡ್ತಾರ, ಆಯ್ತು ಮಾಡ್ತೇವಿ. ಅದು ಲಾಸ್ಟ್ ಮಿಕ್ಕಿನ ಮೇಲೆ ಅವ್ರ ಪಾಪ ಹೊಲದವ್ರು ಬಹಳ ತ್ರಾಸ ತಗೊಂಡು ಇವ್ರಿಗೆ ಫೋನ್ ಮಾಡ್ಕೊಂಡು ಮಾಡ್ಕೊಡಾರ, ನಮ್ಗೆ ಎಷ್ಟು ತ್ರಾಸ ಐತಿ, ನಂಗೆ ಇಲ್ಲಂತ ಏನ್ ಹೆಲ್ಪ್ ಆಯ್ತಾರ, ನಿಮ್ ಕಡೆಯಿಂದ ಹೆಲ್ಪ್ ಮಾಡ್ಕೊಡ್ರಿ ಅಂತೇಳಿ ಅದಕ್ಕೆ ನಾವು ಸಾಥ್ ಕೊಟ್ಟೇವೆ. ಎಸ್ ವೀರಭದ್ರಯ್ಯ ಅವರೇ, ಧನ್ಯವಾದಗಳು ನನ್ನೊಟ್ಟಿಗೆ ಮಾತನಾಡಿದಕ್ಕೆ. ಏನು ಈ ರೀತಿಯಾಗಿ ಶಿಗ್ಗಾವಿ ತಾಲೂಕಿನ ಮೋಟಳ್ಳಿ ಗ್ರಾಮಸ್ಥರ ನಿತ್ಯ ಗೋಳು ಇದಾಗಿರುವಂತದ್ದು. ಇನ್ನು
ಈಗಷ್ಟೇ ಅಲ್ಲಿನ ಗ್ರಾಮಸ್ಥರಾದಂತ ವೀರಭದ್ರಯ್ಯ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಅವ್ರು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಿಜಕ್ಕೂ ಬಹಳಷ್ಟು ಬೇಸರ ಆಗತ್ತೆ. ಯಾಕಂತ ಹೇಳಿದ್ರೆ 10-15 ವರ್ಷದಿಂದ ವಿದ್ಯುತ್ ಕಂಬದ ವೈರು ಮನೆ ಮೇಲೆ ಹಾದು ಹೋಗಿದೆ. ಮೇಲ್ಗಡೆ ಅಂಚ್ ಮೇಲೆ ಹತ್ಬೇಕು ಅಂದ್ರೂ ಕೂಡ ಭಯ ಬಂದಿದೆ. ಹತ್ತದಕ್ಕೂ ಆಗಲ್ಲ ಪರಿಸ್ಥಿತಿ ಉಂಟಾಗಿರುವಂತದ್ದು ಅಲ್ಲಿ. ಇನ್ನು ಎಸ್ಕಾಂ ಇಲಾಖೆ ಈ ತರ ಏನು ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ರೆ, ಇತ್ತ ಗ್ರಾಮ ಪಂಚಾಯತಿಯವರು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಆ ಗಟಾರನ್ನ ಸರಿಪಡಿಸೋ ಕೆಲಸವನ್ನ ಮಾಡ್ತಿಲ್ಲ, ಅಥವಾ ಬೇರೆ ಏನು ಆಲ್ಟರ್ನೇಟಿವ್ ಬೇಕದಕ್ಕೆ ಆ ಒಂದು ಕೆಲಸವನ್ನ ಕೂಡ ಮಾಡ್ತಿಲ್ಲ. ಇತ್ತ ರೈತರು ಏನು ಆ ಜಮೀನ್ ಮಾಲೀಕರಿದ್ದಾರೆ ಅವರೆಲ್ಲರೂ ಕೂಡ ಪರದಾಡುವಂತ ಸ್ಥಿತಿ ಉಂಟಾಗ್ತಾ ಇದೆ. ಗೊತ್ತಾಗ್ತಿಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ವಹಿಸ್ತಾ ಇರುವಂತದ್ದು. ಇತ್ತ ಅಧಿಕಾರಿಗಳದ್ದು ಒಂದು ಗೋಳಾದ್ರೆ ಅಟ್ಲೀಸ್ಟ್ ಗ್ರಾಮ ಪಂಚಾಯತಿ ಅಧ್ಯಕ್ಷರೋ ಸದಸ್ಯರೋ ಮುಂದಾಳತ್ವನ ತೆಗೆದುಕೊಂಡು ಸರಿಪಡಿಸೋ ಕೆಲಸವನ್ನ ಮಾಡೋ ಬಿಟ್ಟು ಅವರು ಕೂಡ ಉಡಾಫೆ ಉತ್ತರವನ್ನ ಕೊಡ್ತಾ ಇರುವಂತದ್ದು ನಿಜಕ್ಕೂ ವಿಷಾದ ವಿಷಯ ಆಗಿದೆ. ಇದು ಮೋಟಳ್ಳಿಯ ಗ್ರಾಮಸ್ಥರು ಗೋಳಾಡುವ ಪರಿಸ್ಥಿತಿ ಉಂಟಾಗಿರುವಂತದ್ದು. ಮಾತಾಡು ಏನ್ ಮಾತಾಡ್ಬೇಕು ಏನಾಗೈತಿ ಕೇಳ್ತು ಅವಶ್ಯಕ ಕಷ್ಟ ಮಾತಾಡ ಮಾತಾಡೋದ ಏನು ತಾಲೂಕಿನ ಮೋಟಳ್ಳಿ ಗ್ರಾಮದ ಏನು ಅಲ್ಲಿ ಗಟಾರು ಇದೆ, ಗಟಾರು ಕೊಳಚೆ ನೀರೆಲ್ಲ ಕೂಡ ಜಮೀನಿಗೆ ಹೋಗ್ತಾ ಇದೆ. ಇನ್ನೊಂದು ಕಡೆ ವಿದ್ಯುತ್ ಕಂಬ ವೈರು ಮನೆ ಮೇಲೆ ಹೋಗಿರೋದ್ರಿಂದ ಆ 4-5 ಕುಟುಂಬಗಳು ಡೈಲಿ ಭಯದಲ್ಲೇ ಬದುಕೋ ಪರಿಸ್ಥಿತಿ ಉಂಟಾಗಿದೆ. ಇದು ನಿಮ್ ಗಮನಕ್ಕೆ ಬಂದಿದ್ಯಾ? ಮತ್ ಸರಿಪಡಿಸೋ ಕೆಲಸ ಯಾಕೆ ಮಾಡಿಲ್ಲ ಸರ್? ಯಾಕಂದ್ರೆ ಮಳೆ ಇತ್ತಲ್ಲ, ಮಳೆಯಲ್ಲಿ ಕಾಮಗಾರಿ ಆಗ್ತಾ ಇರ್ಲಿಲ್ಲ. ಮಳೆ ಈಗ ನಿನ್ನಿಂದ ಒಂದ್ ಸ್ವಲ್ಪ ಕಡಿಮೆ ಆಗಿದೆ. ಈಗ ಕಾಮಗಾರಿ ಮಾಡಿಸ್ಬೇಕು ಮೇಡಮ್, ಮಾಡಿಸ್ತಾ ಇದೆ. ಬಟ್ ಬಹಳಷ್ಟು ಅಂದ್ರೆ ಏನು ಅಲ್ಲಿ ವೈರ್ ಹಾದು ಹೋಗಿದೆ, ಅದು ಆಲ್ರೆಡಿ ಒಂದು 10-15 ವರ್ಷಗಳಾಗಿದೆ. ಎಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಸಾಕಷ್ಟು ಸಲ ಇನ್ಫಾರ್ಮ್ ಮಾಡಿದ್ದೇವೆ, ರೈಟಿಂಗ್ ಅಲ್ಲಿ ಕೊಟ್ಟಿದ್ದೇವೆ ಎಸ್ಕಾಂನವ್ರಿಗೆ. ಅವ್ರೇನ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಾನು ಮತ್ತೆ ಅವ್ರ ಬಿಲ್ ಕೂಡ ಹೆಲ್ಡಪ್ ಮಾಡಿದ್ದೀನಿ, ನಾನು ಅವ್ರಿಗೆ ಪೇಮೆಂಟ್ ಮಾಡ್ತಾ ಇಲ್ಲ, ಪೇಮೆಂಟ್ ಮಾಡಿಲ್ಲ ನಾನು. ಇದಂತೂ ಈಗ ಡ್ಯೂ ಟು ರೇನ್ ಇತ್ತಲ್ಲ, ಮಳೆ ಬಹಳ ಇತ್ತು, ಹಾಗಾಗಿ ವರ್ಕ್ ಮಾಡಕ್ ಆಗ್ತಿರ್ಲಿಲ್ಲ ನಮ್ಗೆ. ಈಗ ವರ್ಕ್ ಸ್ಟಾರ್ಟ್ ಮಾಡಿದ್ದೇವೆ. ಬಟ್ ಮಳೆ ಟೈಮ್ ಅಲ್ಲೇ ಅದು ಗಟಾರ್ ನೀರೆಲ್ಲ ಕೂಡ ಇನ್ನ ಬಂದ್ರೆ ಕೇಳಿ ಕೇಳಿ, ಗಟಾರ್ಗಳಿರೋದು ನೀರ್ ಹರಿದೋಗ್ಲಿಕ್ಕೆ. ಪಬ್ಲಿಕ್ ಏನ್ ಮಾಡ್ತಾರ, ಅದ್ರಲ್ಲಿ ಕಸ, ಮುಸುರೆ, ಪ್ಲಾಸ್ಟಿಕ್ ಅದು ಇದು ತಿಪ್ಪೆ ಕೂಡ ಹಾಕಿದಾರೆ ಅವ್ರು. ತಿಪ್ಪೆ ಹಾಕಿದವ್ರಿಗೆ ನೋಟಿಸ್ ಕೂಡ ಕೊಟ್ಟಿದೀವಿ ನಾವು. ಪಬ್ಲಿಕ್ ನಮಗ್ ಕರೆಕ್ಟ್ ಆಗಿ ಸ್ಪಂದನೆ ಮಾಡಲ್ಲ. ಬೇಕಾದ್ರೆ ನೀವು ನೋಡ್ಬೋದು, ತಿಪ್ಪೆ ಅಲ್ಲೆಲ್ಲ ನಿಂತ್ಕೊಂಡ್ಬಿಟ್ಟು ಅದೆಲ್ಲ ತಿಪ್ಪೆಯಿಂದ ನೀರು ಹೋಗ್ತಾ ಇದೆ. ಎಷ್ಟು ಸಾರಿ ಹೇಳಿದ್ರು, ನೋಟಿಸ್ ಕೊಟ್ರು ಕೇಳ್ತಾ ಇಲ್ಲ. ಈಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಅದನ್ನ ನಾವೇ ನಮ್ಮ ಇದರಿಂದ JCB ಇಂದ ತೆಗೆದು ಅದನ್ನ ಹೊರಗಡೆ ಹಾಕೋ ಪರಿಸ್ಥಿತಿ ಆಗಿದೆ. ಬಟ್ ಅವ್ರು ಹೇಳ್ತಾ ಇರುವಂತದ್ದು ಸರ್, ಗ್ರಾಮಸ್ಥರ ಆರೋಪ ಬರ್ತಿರುವಂತದ್ದು ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ, ಅದಕ್ಕೆ ಈ ರೀತಿ ಸಮಸ್ಯೆ ಉಂಟಾಗ್ತಿದೆ. ಕೇಳಿ, ಅಲ್ಲಿ ಕಾಮಗಾರಿನೇ ಇಲ್ಲ, ಅಲ್ಲಿ ಕಚ್ಚಾ ಗಟರ್ ಇರೋದು. ಕಚ್ಚಾ ಗಟರ್ ಇರೋದು, ಅಲ್ಲಿ ಪಕ್ಕಾ ಗಟರ್ ಇಲ್ಲ ಮೇಡಮ್. ಕಚ್ಚಾ ಗಟರ್ ಇರೋದು. ಈಗ ಅದನ್ನ ಉದ್ಯೋಗ ಖಾತ್ರಿಯಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಬೇಕು ಅಲ್ವಾ? ಅದಕ್ಕೋಸ್ಕರ ಅಲ್ಲಿ ನೀರ್ ಸರಾಗವಾಗಿ ಹರಿದು ಹೋಗತ್ತೆ, ಪ್ರಶ್ನೆ ಅದು ಇಲ್ಲ. ಬಟ್ ಏನಾಗಿದೆ, ಅವರೆಲ್ಲ ತಿಪ್ಪೆ ಕಿಪ್ಪೆ ಎಲ್ಲ ಹಾಕೊಂಡಿದ್ದಕ್ಕೆ ನೀರು ಸ್ಟಕ್ ಆಗಿದೆ. ಅವರಿಗೆ ನೋಟಿಸ್ ಕೂಡ ಕೊಟ್ಟಿದ್ದೇವೆ, ಅದನ್ನ ಕ್ಲಿಯರ್ ಮಾಡಿಸಿ ಕ್ಲಿಯರ್ ಆಗತ್ತೆ. ಸೊ ಯಾವಾಗ ಮಾಡ್ಸ್ಕೊಡ್ತೀರಾ ಈ ಕೆಲಸಗಳನ್ನ, ಈ ವಿದ್ಯುತ್ ಕಂಬದ್ದು ಮತ್ತೆ ಗಟಾರದ್ದು ಅಂತ ಹೇಳ್ಬೋದಾ? ನೀವು ಹೆಸ್ಕಾಂ AWR ಹತ್ರ ಮಾತಾಡಿ, ಸಾಕಷ್ಟು ಸಲ ಹೇಳಾಗಿದೆ. ಇದಂತೂ ಒಂದು 2 to 3 days ಅಲ್ಲಿ ನಾ ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಎಸ್ ಸರ್, ನೀವು ಮಾಡಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆಯಲ್ಲೂ ಕೂಡ ಈಗ ಮಾತನಾಡ್ತಾ ಇರುವಂತದ್ದು.
ಹೌದು ಹೌದು. ಎಸ್ ಸರ್, ಧನ್ಯವಾದಗಳು ಇಷ್ಟೊತ್ತಿನೊಟ್ಟಿಗೆ ಮಾತನಾಡೋದಕ್ಕೆ. ಎಸ್, ಇನ್ನು ಅಲ್ಲಿನ ಏನು PDO ಸಾಹೇಬ್ರದಂತ ಪ್ರಕಾಶ್ ಅವ್ರನ್ನೊಟ್ಟಿಗೆ ಮಾತನಾಡ್ತಾ ಇದ್ರು. ಫಸ್ಟ್ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ, ಅಂದ್ರೆ ಯಾವ ರೀತಿ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಹೇಳಿದ್ರು ಕೂಡ, ಇವರು ಕೂಡ ಎಸ್ಕಾಂ ಇಲಾಖೆಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಬಹಳಷ್ಟು ಬಾರಿ ಅವ್ರಿಗೆ ಲೆಟರ್ ಮೂಲಕವಾಗಿ ಕೂಡ ಕೊಟ್ಟಿದ್ದೀನಿ, ಬಿಲ್ಲನ್ನ ತಡೆ ಹಿಡಿದಿದ್ದೀನಿ. ಇಷ್ಟಾಗ್ತಾ ಇದ್ರು ಕೂಡ ಅವರು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಇನ್ನ ಮೇಲಧಿಕಾರಿಗಳ ಗಮನಕ್ಕೆ ತರೋ ಕೆಲಸವನ್ನ ಕೂಡ ಮಾಡಿಸ್ತೀನಿ. ಇನ್ನು 2-3 ಡೇಸ್ ಅಲ್ಲಿ ಗಟಾರ್ ಸಮಸ್ಯೆ ಏನಿದೆ ಅದನ್ನ ಸರಿಪಡಿಸೋ ಕೆಲಸವನ್ನ ಕೂಡ ಸೊ ಕಾದು ನೋಡೋಣ, ಇದಕ್ಕೆ ಪರಿಹಾರ ಸಿಗುತ್ತಾ ಅಥವಾ ಮತ್ತೆ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ, ಇವರ ಮಾತುಗಳು ಬರೀ ಭರವಸೆಯಾಗಿರುತ್ತಾ ಅಥವಾ ಕಾರ್ಯರೂಪಕ್ಕೂ ಬರುತ್ತಾ ಅಂತ. ಅಲ್ಲ ಸರ್, ಈಗ ನೋಡ್ರಿ, ಈಗ ಗಟರ್ ಕಟ್ಟಿ 1 ವರ್ಷ ಆಯ್ತಂತ, ಅದಕ್ಕೆ ಕಳಪೆ ಕಾಮಗಾರಿ ಆಗೈತೆ ಅಂತ. ಆ ನೀರು ಮುಂದಕ್ಕೆ ಹೋಗೋದಾದ ಇಲ್ಲ ರೈತರ ಜಮೀನಿಗೆ ಹೋಗ್ತದಂತ. ಈಗ ಅವ್ರು ಭಾಳ ಸಂಕಷ್ಟ ಅನುಭವಿಸಾಕತ್ತಾರ. ಅದ್ರ ಬಗ್ಗೆ ಯಾವ ರೀತಿ ಕ್ರಮ ತಗೋತೀರ? ಕಾಮಗಾರಿ ಅಂತಂದ್ರೆ ಸರ್, ಅದು ಏನಾಗೈತೆ ಅಂತಂದ್ರೆ ಮುಂದೆ ಇಲ್ಲೇ ಏರ್ ಐತಿ ಸರ್, ಅದು ಏರಿನ JCP ತೆಗೆದು ಅದನ್ನ ಈಗ ನಾವು NRG ಒಳಗೆ ಹಾಕ್ಸಿದೈತಿ ಸರ್. NRG ಒಳಗೆ ಹಾಕ್ಸಿದೈತಿ ಸರ್. ಈಗ ಜನರಿಗೆ ಅದು ಮಾಡಾಕ ಇದು NRG ಇದಲ್ರಿ, ಅದು ಪೇಮೆಂಟ್ ದೌಡಾಗಲ್ಲ. ಪೇಮೆಂಟ್ ದೌಡಾಗಲಾದಕ್ಕೆ ನಿಲ್ಲಾಗೈತೆ ಸರ್. ಯಾಕಂದ್ರೆ ಈಗ ನೀವೇನು ಬಂದಿರಲ್ಲ, ಈಗ ನಾವು ಮೇಲಧಿಕಾರಿಗಳು ತಿಳಿಸಿ ಅದನ್ನೇನು ಮಾಡ್ತೇವೆ ಅಂತಂದ್ರೆ ಇಲ್ಲಿ ಕರೆಸಿ ಠಾಣೆ ಕರೆಸಿ ಸರ್, ಠಾಣೆ ಕರೆಸಿ ಅದೊಂದು ವ್ಯವಸ್ಥೆ ಮಾಡಿ ಪಬ್ಲಿಕ್ಕಿಗೆ ಮತ್ತು ನಮ್ಮ ರೈತಾಪಿ ಜನಕ್ಕೆ ತೊಂದರೆ ಆಗದಂಗೆ ನಾವು ನೋಡ್ಕೊಂಡು ಹೋಗ್ತೀವಿ ಸರ್. ನಮ್ಗೆ ಒಂದಿಷ್ಟು ಟೈಮ್, ಈಗ ಎಷ್ಟು ದಿನದಾಗ ಸರಿ ಒಂದು 4 ತಿಂಗಳ ಒಳಗೆ ನಾವು ಅದನ್ನ ಸರಿ. ಈ 3-4 ತಿಂಗಳ ಮತ್ತೆ ಬೇಸಿಗೆ ಕಾಲ ಬರ್ತಲ್ರಿ? ಬೇಸಿಗೆ ಕಾಲ ಬರ್ತದೆ ಸರ್. ಮತ್ತೆ ಈಗ ಡ್ರೈ ಇದು ನೀರು ಐತೆ ಸರ್, ಅದೀಗ ಮಳೆಗಾಲ ಐತಲ್ಲ, ಈಗ ಅದಕ್ಕೆ ಪೂರ್ತಿ ಈಗ ಎಲ್ಲರಿಗೂ ಈಗ ನಮ್ಗೆ ಏನೈತ್ರಿ, ನಮ್ಮ ಎಸ್ ಟಿ ಜನದ ಓಣಿ ಒಳಗೆ ಈಗ ತಿಪ್ಪಿ ಹಾಕ್ಯಾರ, ಬಣಿವಿ ಹಾಕ್ಯಾರ ಸರ್. ಆ ಬಣಿವಿ ಎಲ್ಲ ಒಂದು ಪಂಚಾಯತಿಯಿಂದ ಒಂದು ನೋಟಿಸ್ ಕೊಡ್ತಾರೆ ಸರ್. ಈಗ ನೋಡ್ರಿ, ಇಷ್ಟು ದಿನ ಅದು ಏನಾಯ್ತು, ನಮ್ಮರ ಅಂತಂದು ನಾವು ಬಿಟ್ಕೊಂತ ಬಂದೇವಿ. ಈಗ ಅದು ಈಗೇನಾಗತೈತಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಒಂದು ಗೂಬಿ ಕುಂತಾಕತೈತಿ. ಆ ಗೂಬಿ ತಪ್ಪಿಸ್ಕೋಬೇಕಂತಂದ್ರೆ ಒಂದು ರೈತಾಪಿ ಜನದ್ದು ಒಂದು ಇಲ್ಲೇ ತೊಂದರೆ ಆಗದಂಗೆ ನೋಡ್ಕೋಬೇಕಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಒಟ್ಟರಿಗೆ ನೋಟಿಸ್ ಕೊಡ್ತೇವೆ ಸರ್. ನಮ್ಮ ಓಣಿ ಒಳಗಾಗಲಿ, ಜನರಲ್ ಆಗಲಿ, ST ಆಗಲಿ ಯಾರ್ದೋ ಒಂದು ರೋಡ್ ಮೇಲೆ ಒಂದು ಕಟ್ಟಿಗೆ ಆಗಲಿ, ಒಂದು ಬಣಿವೆ ಆಗಲಿ ಇದ್ರೂ ಕೂಡ ಅದಕ್ಕೆಲ್ಲ ಪ್ರತಿಯೊಬ್ಬರಿಗೆ ನೋಟಿಸ್ ಕೊಡ್ತೇವೆ ಸರ್. ಅವ್ರ ಹೆಸರಲ್ಲಿ ಒಂದು ಬಿಟ್ಟರೆ 3 ನೋಟಿಸ್ ಕೊಡ್ತೇವೆ ಸರ್. 3 ನೋಟಿಸ್ ಮುಗಿದ ನಮ್ಮ ಮನೆ ಮ್ಯಾಗ ಲೈನ್ ಭಾಳ ತೊಂದರೆ ಮಾಡಂತೈತಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ನಾವು ಅರ್ಜಿ ಕೊಟ್ಟಿದ್ವಿ, ಮತ್ತು ತಾಲೂಕು ನಮ್ಮ MLA ಸಾಹೇಬರಿಗೆ ಅರ್ಜಿ ಕೊಟ್ಟಿದ್ದೀವಿ. ಯಾರು ಕ್ರಮ ತಗೊಂಡಿಲ್ಲ. ಅದರಿಂದ ಭಾಳ ತೊಂದರೆ ಆಗೈತಿ. ಎಷ್ಟು ವರ್ಷ ಆದ್ರಿ ತೊಂದರೆ ಆಗಿದೆ? ಒಂದು 15-20 ವರ್ಷದ ಮ್ಯಾಗ ಐತ್ರಿ. 15-20 ವರ್ಷ ಅಂದ್ರೆ ಹಿಂಗ ಇದ್ರೆ ಮತ್ತೆ ಹೆಂಗ್ ಜೀವನ ಮಾಡ್ತಾರೆ ಅದ್ರೊಳಗೆ? ಎಲ್ಲ ಅಧಿಕಾರಿಗಳಿಗೆ ನಾವು ಅರ್ಜಿ ಕೊಟ್ರೆ ಯಾರು ಕ್ರಮ ತಗೊಳ್ರಲ್ರಿ. ಸಾಹೇಬರಿಗೆ ಕೊಟ್ಟಿವಿ, ತಾಲೂಕು MLA ಕೊಟ್ಟಿವಿ, ಮತ್ತು MLA ಮಿನಿಸ್ಟರ್ ಸಾಹೇಬ್ರಾದ್ರು ಅವ್ರಿಗೆ ಒಂದ್ 2-3 ಟೈಮ್ ಕೊಟ್ಟಿವಿ. ಬೊಮ್ಮಾಯಿ ಅವ್ರಿ? ಬೊಮ್ಮಾಯಿ ಸಾಹೇಬ್ರಿಗೆ, ಪಂಚಾಯತಿಯರಿಗೆ ತಿಳಿಸಿದ್ರಿ. ಮತ್ತೆ ಯಾರೇನ ಕ್ರಮ ತಗೊಳಕ್ ಇರಲ್ಲ. ಎಸ್ಕಾಂ ಅಧಿಕಾರಿಗಳು ಹೇಳ್ತೀರಿ? ಎಲ್ಲಾರಿಗೆ ಮುಗ್ದೈತ್ರಿ. ಬಂದ್ ಟಿಕೆಟ್ ಅಂತಾರ ಬಂದ್ ಹೋಗ್ತಾರ್ರಿ. ಅಲ್ಲ ಸರ್, ಈಗ ಜೀವಕ್ಕೆ ಬೆಳಗ್ಗೆ ಮರತ್ತ ಜೀವಕ್ಕೆ ಏನಾರ ಹಾನಿ ಆದ್ರೆ ಮ್ಯಾಗ ಹತ್ತಿ ತೆಳಗ್ ಬರಲ್ಲ ಮಟ್ಟ ನಮ್ ಜೀವನ ಅಲ್ಲ ಅನ್ನೋದು ಮ್ಯಾಗ ಹತ್ತದ. ತೆಳಗ್ ಬಂದಿಂದ ಮನಿ ಮಕ್ಕಳ ಅಂತ ತಿಳ್ಕೊಳೋದು. ಈ ಏರಿಯಾದಲ್ಲಿ ಕಾಲುವೆ ಕಳಪೆ ಕಾಮಗಾರಿ ಆಗಿದ್ದರಿಂದ ಇಲ್ಲಿ ಮಳೆಯಿಂದ ಬಂದಂಥ ನೀರೆಲ್ಲ ಗಟರ ಎಲ್ಲ ತುಂಬಿ ಸೀದ್ ನಮ್ಮ ಹೊಲಕ್ಕೆ ಬಂದು ಹೊಲ ಎಲ್ಲ ನುಕ್ಸಾನಿ ಆಗ್ತಾ ಇದೆ. ಎಷ್ಟು ವರ್ಷ ಆದ್ರೆ ಈಗ ಆಗತ್ತ? ಇದು ಸುಮಾರು ವರ್ಷಗಳಿಂದ ಹೀಗೆ ಇದೆ ರೀ. 1 ವರ್ಷದಿಂದ ಕಾಲುವೆ ನಿರ್ಮಾಣ ಆಗಿದೆ, ಆದ್ರೆ ಸರಿಯಾಗಿಲ್ಲ. ಮುಂದೆ ಇದನ್ನ ಸವಾನಿಗೆ ನೀರು ಹೋಗ್ತಾ ಇಲ್ಲ ಕಾಲುವೆಗ? ನೀರು ಇಲ್ಲೇ ನಿಂತ್ಕೊಂಡು ನಮ್ಮ ಹೊಲಕ್ಕೆ ಬರ್ತಾ ಇದೆ, ರೋಡ್ ಮ್ಯಾಗ ಹತ್ತಿ. ಮುಂದೆ ಹೊಲಕ್ಕೆ ತೊಂದರೆ ಆಗದಂಗ ನೀರು ಸೀದಾ ಹಳ್ಳಕ್ಕೆ ಹೋಗುವ ರೀತಿಯಾಗಿ ನಮಗೆ ಅನುಕೂಲ ಮಾಡಿ ಕೊಡ್ಬೇಕು. ಅಧಿಕಾರಿಗಳಿಗೆ ಹೇಳಿರೇನ್ರಿ? ಅಧಿಕಾರಿಗಳಿಗೆ ಈಗ ಹೇಳೇವ್ರಿ, ಪಂಚಾಯತಿಗೆ 2-3 ಸಲ ಹೇಳೇವ್ರಿ. ಅವರು ಬಂದು ನೋಡ್ಕೊಂಡು ಹೋದ್ರೆ ಒಳ್ಳೆ ವಿಚಾರ ಮಾಡಿಲ್ಲ. ನಮ್ಗೆ ಭಾಳ ತೊಂದರೆ ಆಗಿದೆ, ನಮ್ಮ ಹೊಲ ಎಲ್ಲ ನುಕ್ಸಾನ್ ಆಗ್ತಾ ಇದೆ. ಇಲ್ಲಿ ಏನ್ ಮಾಡ್ಬೇಕಂತೀರಿ ಮುಂದೆ ನೀವು? ಮುಂದೆ ಇದನ್ನ ಹಿಂಗ ಅವ್ರು ಬಂದು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಮುಂದೆ ಪಂಚಾಯತಿ ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ತಮ್ಮ ಹೆಸರು ಹೇಳ್ರಿ? ನನ್ನ ಹೆಸರು ಅಡಪಗೌಡ ಸೋಮನಗೌಡ ಪಾಟೀಲ್.